ಸರಿಯಪ್ಪ. ಅಲ್ಲ ಸಾರಿ ಅಪ್ಪ. ಕುಡ್ಕೊಂಡು ಮನೆಗೆ ಬರಬಾರ್ದು. ಈಗ ವಾಪಸ್ ಹೋಗ್ಲಾ? ನಾನೆಲ್ಲೋ ಹಾಗಂದೆ. ಅಂದಿಲ್ವಾ? ಓಲಿ ಬಿಡಿ, ನಾನೇ ನಿಮ್ಮ ಮಾತನ್ನು ತಪ್ಪಾಗಿ ತಿಳ್ಕೊಂಡೆ. ಸರಿ, ಯಾಕೆ ಎಲ್ಲ ನಿಂತಿದ್ಯಾ? ಬಾ ಒಳಗೆ. ಬನ್ನಿ ಹಚ್ಕೊಂಡು ಬಾಚಿರು. ಅದಕ್ಕೆ ದೀಪಾ ಮೇಡಮ್, ನಿಮ್ಗೊಂದು ನಮಸ್ಕಾರ. ನೀವು ಹೇಳಿದ್ರಿ ಅಂತ ನಾನು ಒಳಗೆ ಬರಲ್ಲ. ಫಾದರ್ ಆ್ಯಂಡ್ ಡಿಯರ್ ಸಿಸ್ಟರ್, ದಯವಿಟ್ಟು ನಾನು ತಡಿಬೇಡಿ. ನನ್ನ ಹಿಂದೆನೂ ಬರಬೇಡಿ. ನೀವು ಬಂದಷ್ಟು ನಾನು ದೂರ ಹೋಗ್ತಾನೆ ಇರ್ತೀನಿ. ಬರಬೇಡಿ. ದೀಪ, ಸ್ವಲ್ಪ ಹೊತ್ತು ಅವ್ನ ಅವನ ಪಾಡಿಗೆ ಬಿಟ್ಬಿಡಿ. ನೀವುಗಳು ಮಾಡಿರೋ ತಪ್ಪಿಂದ ನನ್ನ ಮಗ ಮನೆ ಒಳಗೆ ಬರದೆ ಹೊರಗನೆ ಕೂರೋ ಹಾಗಾಯ್ತು. ಹೀಗೆ ನಿಮ್ಮಿಬ್ರಿಗೂ ಸಮಾಧಾನ ಆಯ್ತಾ? ಅಂಬುಜಾ, ನಿಮ್ಮ ಅಕ್ಕಗೆ ಸುಮ್ಮನೆ ಹೇಳು. ಸಾಹೇಬ್ರು ಫೋನ್ ಮಾಡಿರ್ಬೋದು ಇಲ್ಲಿ. ಹಲೋ ಸರ್. ಏನಂತಣ್ಣ, ಸಂಜನಾ ಸಿಕ್ಕದ್ಲಂತ? ಇಲ್ಲ. ಅಂದ್ರೆ ಅವ್ಳು ಸಿಗ್ಲಿಲ್ಲ ಅಂದ್ರೆ ನಿಮ್ ಸಾಹೇಬ್ರು ನನ್ನ ಮಗನ ಸುಮ್ಮನೆ ಬಿಡಲ್ಲ. ಹಾಗೆಲ್ಲ ಏನೂ ಆಗಲ್ಲಮ್ಮ, ನೀವು ಸ್ವಲ್ಪ ಧೈರ್ಯವಾಗಿರಿ. ಈ ಮಾತು ಈ ಹೆಡ್ ಕಾನ್ಸ್ಟೇಬಲ್ ಬಾಯ್ನಲ್ಲಿ ಬರ್ಲಿಲ್ವಲ್ಲಪ್ಪ. ಸಾಹೇಬ್ರು ಏನ್ ಹೇಳ್ತಾರೋ ಅಷ್ಟೇ ನಾನ್ ಮಾಡೋದು. ಅವನನ್ನ ಗಲ್ಲಿಗೆ ಏರ್ಸು ಅಂತಾರೆ, ಏರಿಸ್ತೀರಾ? ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಆ ಸಂಜನಾ ಸಿಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ನಮ್ಮ ನರಸಿಂಹನ್ ತಪ್ಪೇನಿದೆ? ಅದಕ್ಕೆ ಅಮ್ಮ, ಅವ್ರು ನರಸಿಂಹ ಅವ್ರ ವಿಚಾರದಲ್ಲಿ ಕಾನೂನನ್ನ ದುರುಪಯೋಗ ಮಾಡಿಕೊಂಡ್ರೆ ನಾವು ಹೋರಾಟ ಮಾಡೋಣ. ನೀವೇನು ತಲೆ ಕೆಡಿಸ್ಕೊಂಬೇಡಿ. ದೀಪ, ನಿನ್ ಮೇಲೆ ನನ್ಗೆ ಎಷ್ಟು ನಂಬಿಕೆ ಇಟ್ಟಿದೆ ಗೊತ್ತಾ? ನನ್ನ ಹತ್ರನೇ ಸುಳ್ಳು ಹೇಳಿ ಚಿರು ಅತ್ತಿಗೆಗೆ ಅವನ ಮದ್ವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ. ಅಲ್ಲ, ನಿನಗೆ ನನಗೆ ಒಂದ್ ಮಾತು ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ಕೊನೆ ಪಕ್ಷ ದೇವಸ್ಥಾನಕ್ಕೆ ಹೋಗುವಾಗ್ಲಾದ್ರೂ ಚಿರುಗೆ ಮದ್ವೆ ಮಾಡಿಸ್ತಿದ್ದೀನಿ ಅಂತ ಹೇಳ್ಬೋದಾಗಿತ್ತು ತಾನೆ. ನಾನು ಅದನ್ನ ತಡಿತಿದ್ದೆ. ಅದೇ ಕಾರಣಕ್ಕಕ್ಕ ನಾನು ನಿಮ್ಗೆ ಈ ವಿಷಯ ಹೇಳಿಲ್ಲ. ಅಂದ್ರೆ ಚಿರು ಇಂದ ನೀನ್ ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಅವರೇ ಇನ್ನೊಂದು ಮದ್ವೆಗೆ ಒಪ್ಪಿದ್ದಾರೆ ಅಂತ ಅವ್ರ ಅತ್ತಿಗೆ ನನ್ಗೆ ಹೇಳಿದ್ರೆ ನಾನು ಏನ್ ಮಾಡಕ್ಕಾಗತ್ತಕ್ಕ? ದೀಪಾ, ಇಂಥ ವಿಷಯದಲ್ಲಿ ನೀನ್ ಯಾರನ್ನು ನಂಬಾರ್ದು. ಚಿರುಗೋಸ್ಕರ ಅವ್ರ ಅತ್ತಿಗೆ ಏನ್ ಬೇಕಾದ್ರೂ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ತಾರೆ. ಅಲ್ಲ, ನೀನ್ ಇದ್ರ ಬಗ್ಗೆ ಚಿರು ಹತ್ರ ಒಂದೇ ಒಂದ್ಸಲ ಮಾತಾಡ್ಬೇಕಾಗಿತ್ತು ತಾನೆ. ನಿನ್ ಡೌಟ್ ಅವಾಗ ಕ್ಲಿಯರ್ ಆಗಿರೋದು. ಈಗ ಅದು ಬಿಟ್ಟು ಊಟ ಮಾಡಕ್ಕೆ ಏನ್ ಮಾಡೋದು? ಕೋಪದಲ್ಲಿದಾರಲ್ವಾ ಅವ್ರ ಅತ್ತಿಗೆ ಮತ್ತೆ ಅವ್ರ ಹೆಂಡತಿ ಸೇರಿ ಇಬ್ರು ಅವನಿಗೆ ಮೋಸ ಮಾಡಿದ್ರು ಅಂತ ಅವ್ನ್ ಬೇಜಾರಲ್ಲಿದ್ದಾನೆ. ಅವನು ಯಾರಾದ್ರೂ ಕೆಣಕಿದ್ರೆ ಮಾತ್ರ ಅವ್ನು ಸುಮ್ಮನೆ ಬಿಡಲ್ಲ. ಇದು ಬರೀ ಸ್ಯಾಂಪಲ್ ದೀಪ. ನಿಜವಾದ ಆಟನ ನಾಳೆ ಶುರು ಮಾಡ್ತಾನೆ, ನೋಡ್ತಿರು. ಅಂಥದ್ದೇನ್ ಮಾಡ್ತಾರೆ? ಇಂಥದ್ದೇ ಅಂತ ಹೇಳಕ್ಕಾಗಲ್ಲ, ಆದ್ರೆ ನಿನಗೆ ಮತ್ತೆ ಅವ್ರ ಅತ್ತಿಗೆಗೆ ಮಾತ್ರ ಸುಮ್ಮನೆ ಬಿಡಲ್ಲ. ಹೆದರ್ಸ್ಬೇಡಿ ಅಕ್ಕ, ನಂಗೆ ಈಗಲೇ ಭಯ ಆಗ್ತಿದೆ. ಸುಮ್ಮನೆ ಅವನ ಪಾಡಿಗೆ ಅವನಿದ್ದ, ನೀವುಗಳೇ ಮದ್ವೆ ಅದು ಇದು ಅಂತ ಅವನ್ನ ಕೆಣಕಿದ್ದು. ಇವಾಗ ಅದ್ರ ಪರಿಣಾಮನ ನೀವೇ ಎದುರಿಸ್ಬೇಕು ತಾನೆ. ಮಾಡಿದ್ದುಣ್ಣು ಮಾರಾಯ, ನಾನೇನು ಮಾಡಕ್ಕಾಗಲ್ಲಮ್ಮ. ಹಾಗಂತೀರಾ? ನಾಳೆಯಿಂದ ಅವನ ಹೊಸ ಅವತಾರನ ನೋಡೋದಿಕ್ಕೆ ನೀನು ಚಿರು ಅತ್ತಿಗೆ ಇಬ್ರು ರೆಡಿಯಾಗಿ. ಏನು ಅವನಿಗೆ ಹೇಗೆ ಊಟ ತಗೊಂಡೋಗಿ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಮಾವ, ನಾನು ಹೋಗಿದ್ದೆ, ಅವ್ರಿಗೆ ಬೇಡ ಅಂತ ಕಳಿಸ್ಬಿಟ್ರು. ಅಲ್ಲ, ಈಗ ಇಷ್ಟು ಚಡಪಡಿಸ್ತಾ ಇರೋಳು ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕಿತ್ತು. ಇನ್ ಮುಂದೆ ಚಿರು ನಿನ್ ಜೊತೆ ಹೇಗಿರ್ತಾನೋ
ಆ ದೇವ್ರಿಗೆ ಗೊತ್ತು. ಏನ್ ಮಾವ ಹೀಗೆ ಹೇಳ್ತಿದ್ದೀರಾ? ಅರ್ಚನಾ ಅಕ್ಕನೂ ಹೀಗೆ ಹೇಳಿದ್ರು. ಇಬ್ರು ಸೇರಿನೂ ನನ್ನ ಹೆದರ್ಸಿದ್ದೀರಾ. ಹೆದರ್ಸ್ತಿಲ್ಲಮ್ಮ, ಇನ್ ಮುಂದೆ ಆದ್ರೂ ಹುಷಾರಾಗಿರುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರಿ, ಕೊಡ ಊಟನ, ನಾನು ತಗೊಂಡು ಕೊಡ್ತೀನಿ. ನಾನ್ ತಂದಿರೋದು ಅಂತ ಗೊತ್ತಾದ್ರೆ ಊಟ ಮಾಡಲ್ಲ ಮಾವ. ಹೇಳಲ್ಲ, ಕೊಡು. ನಾನು ಬರಲ್ಲ. ನೀನು ಬಂದ್ರೆ ಅಷ್ಟೇ ಕತೆ, ನಾನೊಬ್ನೇ ಹೋಗ್ತೀನಿ. ಈ ಜಾಜಿ ಅವಳು ಕೆಲಸ ಮಾಡೋದ್ ಬಿಟ್ಟು ಮಹಾರಾಣಿ ತರ ಕುತ್ಕೊಂಡು ಮನೆ ಮಗನ್ ಜೊತೆನೆ ಕೇರ ಮಾಡ್ತಿದ್ಯಾ? ಮೇಡಮ್, ಚಿರು ಸರ್ ಹೇಳಿದ್ದು. ಹ್ಞೂ ಮೇಡಮ್, ನಾನು ಕೇಳಿದೆ. ಬೆಳಗ್ಗೆನೆ ಇವ್ರನ್ನೆಲ್ಲ ಈ ಥರ ಕೂಡಿಸಿದ್ರೆ ಕೆಲಸ ಯಾರು ಮಾಡೋದು ಅಂತ. ಆದರೆ ಅವ್ರು ಏನೂ ಹೇಳಿಲ್ಲ. ಏನ್ ಚಿರು ಇದು? ಯಾಕಂದ್ರೆ ಕಾಣಿಸ್ತಾ ಅಲ್ವಾ? ಕೇರ ಮಾಡ್ತಾ ಇದೀವಿ. ಆಟ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಬೇಕಾದ್ರೆ ನೀವು ಬನ್ನಿ ಆಡಿ. ಹಾಗಂತ ಈ ಗೇಮ್ ಬಂದ್ಬಿಡ್ಬೇಡಿ, ನೆಕ್ಸ್ಟ್ ಗೇಮ್ ಬನ್ನಿ, ಇನ್ನೇನು ಮುಗ್ದೋಗುತ್ತೆ. ನೀವು ಕೂತ್ಕೊಡ್ರಿ ಜಜಿ. ಅಲ್ಲ ಸರ್, ಮೇಡಮ್. ಇವತ್ತು ನಾನೇ ನಿಮ್ಗೆಲ್ಲ ರಜಾ ಕೊಟ್ಟಿರೋದು, ಅದಕ್ಕೆ ಕೂರಿಸ್ಕೊಂಡು ಆಡ್ತಾ ಇರೋದು. ನೀವು ಕೂತ್ಕೊಂಡು ಆಡಿ, ಸುಮ್ಮನೆ ಕೂತ್ಕೊಳ್ರಿ.